ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಹತ್ತರ್ಗ ಗ್ರಾಮದಲ್ಲಿ ವೈದ್ಯರ ಹೆಸರಲ್ಲಿ ಒಂದೇ ಕುಟುಂಬದ ತಂದೆ ಹಾಗೂ ಮಗ ಜನರಿಗೆ ಚಿಕಿತ್ಸೆ ನೀಡಿ ಸಂಕಷ್ಟಕ್ಕೆ ತಳ್ಳುತ್ತಿರುವ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಹತ್ತರ್ಗ ಗ್ರಾಮದಲ್ಲಿ ಅವಿನಾಶ್ ಎನ್ನುವ ವ್ಯಕ್ತಿ ಹಾಗೂ ಅವರ ಮಗ ಯಾವುದೇ ಪರವಾನಗಿ ಅಂದರೆ ಲೈಸೆನ್ಸ್ ಇಲ್ಲದಿದ್ರು ಹಾಗೂ ಏನು ಗೊತ್ತಿಲ್ಲದಿದ್ರು ಸಹ ರೋಗಿಗಳಿಗೆ ಮನಬಂದಂತೆ ಚಿಕಿತ್ಸೆ ನೀಡುತ್ತಿದ್ದರು. ಆದರೆ ಜ್ವರ ಕಡಿಮೆಯಾಗುವ ಬದಲು ತದ್ವಿರುದ್ಧ ಪ್ರತಿಕ್ರಿಯೆ ಸಿಗ್ತದೆ ಎಂದು ಡಾಕ್ಟರ್ ಪದವಿ ಪಡೆಯದೆ ಮತ್ತು ಚಿಕಿತ್ಸೆ ನೀಡುವುದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೂ ಕೂಡ ಜ್ವರ ಎಂದು ಅವರ ಬಳಿ ಹೋದರೆ ಯಾವುದೋ ಒಂದು ಮಾತ್ರೆ ನೀಡುವುದಲ್ಲದೆ ಸುಖ ಸುಮ್ಮನೆ ಗ್ಲೂಕೋಸ್ ಹಾಕಿ ಜನರಿಂದ ಹಣವನ್ನ ಪೀಕ್ತಿದ್ದಾರೆ ಎಂದು ಅವರಿಂದ ಚಿಕಿತ್ಸೆ ಪಡೆದುಕೊಂಡ ಸಂತ್ರಸ್ತ ಹಾಗೂ ಗ್ರಾಮಸ್ಥ ಯಲ್ಲಾಲಿಂಗ ಮಾಲಿ ಪಾಟೀಲ್ ಆರೋಪ ಮಾಡಿದ್ದಾರೆ. ಇನ್ನು ಕಳೆದ 15 ದಿನಗಳ ಹಿಂದಷ್ಟೇ ನನಗೆ ಮೈ ತುಂಬಾ ತುರಿಕೆ ಕೊಡ್ತಿದೆ, ಚಿಕಿತ್ಸೆ ನೀಡಿ ಅಂದಾಗ ಯಾವುದೋ ಒಂದು ಇಂಜೆಕ್ಷನ್ ಮತ್ತು ಮಾತ್ರೆ ನೀಡಿರುವ ಪರಿಣಾಮ ಇನ್ನಷ್ಟು ತುರಿಕೆ ಹೆಚ್ಚಾಗಿ ಹುಣ್ಣುಗಳಾಗಿವೆ. ಇದೇ ರೀತಿ ಹಲವು ಜನರಿಗೆ ಚಿಕಿತ್ಸೆ ನೀಡುವ ನೆಪದಲ್ಲಿ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತಿದ್ದಾರೆ. ಆತನ ಮನೆಯನ್ನ ಆಸ್ಪತ್ರೆಯನ್ನಾಗಿಸಿಕೊಂಡು ಯಾವುದೇ ನಾಮಫಲಕ ಹಾಕದ ವೈದ್ಯ ಎಂದು ಹೇಳಿಕೊಂಡು ಓಡಾಡ್ತಿದ್ದಾನೆ. ಈ ಹಿಂದೆ ಅವಿನಾಶ್ ಎನ್ನುವ ವೈದ್ಯನ ಮೇಲೆ ಹತ್ತರ್ಗ ಗ್ರಾಮದ ಹಲವು ಜನ ಸೇರಿ ಸಹಿ ಮಾಡಿ ಮೇಲಾಧಿಕಾರಿಗಳಿಗೆ ದೂರು ಕೂಡ ನೀಡಿದವು. ಆದರೆ ತಾಲೂಕು ವೈದ್ಯಾಧಿಕಾರಿ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಲ್ಲದೆ ಅವನಿಂದ ಸ್ವಲ್ಪ ಹಣ ಪಡೆದು ಸುಮ್ಮನಿದ್ದಾರೆ. ಈಗಲೂ ಸಹ ತಾಲೂಕು ವೈದ್ಯಾಧಿಕಾರಿಗಳಿಗೆ ಕರೆ ಮಾಡಿದ್ರು ಇವತ್ತು ಬರ್ತೇವೆ ನಾಳೆ ಬರ್ತೇವೆ ಎಂದು ಉಡಾಫೆ ಉತ್ತರ ಕೊಡ್ತಿದ್ದಾರೆ. ಕೂಡಲೇ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಯಲ್ಲಾಲಿಂಗ ಮಾಲಿ ಪಾಟೀಲ್ ಅವರು